ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಹೋಬಳಿಯಲ್ಲಿ ಎಚ್ಪಿ ಗ್ಯಾಸ್ ಸಿಲಿಂಡರ್ ಸಾರ್ವಜನಿಕರ ಪರದಾಟ. ಕೇಳೋರು ಯಾರು? ಇನ್ನು ಸಿಲಿಂಡರ್ ಲೋಡ್ ಬಂದ ತಕ್ಷಣ ಬೆಳಗ್ಗೆಯಿಂದಾನೇ ಸಾರ್ವಜನಿಕರು ಕ್ಯೂ ಅಲ್ಲಿ ನಿಂತು ಸಿಲಿಂಡರ್ಗಳನ್ನು ಪಡೆಯುತ್ತಿದ್ದಾರೆ. ಆದರೆ ಕೆಲವು ಜನಸಾಮಾನ್ಯರಿಗೆ ಇಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಬುಕಿಂಗ್ ಬಂದ ಮೇಲೆ ಅವರ ಮನೆ ಹತ್ರ ತೆಗೆದುಕೊಂಡು ಹೋಗಿ ಕೊಡಬೇಕು. ಆದರೆ ಇಲ್ಲಿ ಅದೇನೂ ಇಲ್ಲ. ಬುಕ್ಕಿಂಗ್ ಮಾಡಿದ ಮೇಲೆ ಇವರೇ ಕಾಲ್ ಮಾಡಿ OTP ತೆಗೆದುಕೊಂಡು ಸಿಲಿಂಡರ್ನ ಡೆಲಿವರಿ ಮಾಡಿದ್ದೇವೆ ಎಂದು ಅಪ್ಡೇಟ್ ಮಾಡಿರುತ್ತಾರೆ. ಆದರೆ ಆ ಬುಕ್ಕಿಂಗ್ ಮಾಡಿರುವ ವ್ಯಕ್ತಿಗೆ ಸಿಲಿಂಡರ್ ತಲುಪಿರುವುದಿಲ್ಲ. ಆಗ ಆ ಸಿಲಿಂಡರ್ ಯಾರು, ಎಲ್ಲಿ ಡೆಲಿವರಿ ಮಾಡಿದ್ದಾರೆ ಎಂದು ಕೆಲವು ಜನಸಾಮಾನ್ಯರು ಕೇಳುತ್ತಿದ್ದಾರೆ. ಆದರೆ HP ಗ್ಯಾಸ್ ಸಿಲಿಂಡರ್ ಕಚೇರಿ ಹತ್ತಿರ ಬಂದು ಕೇಳಿದರೆ ಅವರು ಹೇಳುತ್ತಿದ್ದಾರೆ, ನಾವು ಸಾರ್ವಜನಿಕರಿಗೆ ಇಲ್ಲಿಗೆ ಬರಬೇಡಿ ಅಂತ ಹೇಳಿದ್ರು ಕೇಳೋದಿಲ್ಲ ಎಂದು ಹೇಳುತ್ತಿರುತ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದೆ ಅವರಿಗೆ ಸಿಲಿಂಡರ್ ತಲುಪಿಸಬೇಕಾಗಿ ಚಿಕ್ಕಮಗಳೂರು ಕಾಂತರಾಜು ಹಾಗೂ ಜನಸಾಮಾನ್ಯರು ಆಗ್ರಹಿಸುತ್ತಿದ್ದಾರೆ. ಕಾರ್ತಿಕ್ HN, ಮಧುಗಿರಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. पहिला सांगितलं करताना मग जास्त ಏನ್ ಪರವಾಗಿಲ್ಲ. ಸಮಸ್ಯೆ ಆಗಿದೆ. ನನ್ನ ಹೆಸರು ಕಾಂತರಾಜ್ ಅಂತ, ಚಿಕ್ಕಮಗಳೂರಿಂದ. ಗ್ಯಾಸ್ ಬುಕ್ ಮಾಡಿ ಹಿಂದಿನ ತಿಂಗಳು 13ನೇ ತಾರೀಕು 13/4/2020 ಬುಕ್ ಮಾಡಿದ್ವಿ. 10 ದಿನ ಆದ್ಮೇಲೆ 23/4/2026 ಡೆಲಿವರಿ ಆಗಿದೆ ಅಂತ ತೋರಿಸ್ತಾ ಇದೆ. ಇದುವರೆಗೂ ಗ್ಯಾಸ್ ನಮ್ಮ ಮನೆಗೆ ಬಂದಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಪ್ರತಿಯೊಂದನ್ನ ಇಲ್ಲಿ ಇದ್ ಮಾಡಿ ಇಲ್ಲೇ ಜನಗಳನ್ನ ಕರ್ಸ್ಕೊಂಡು ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಯಾವುದೇ ಗ್ರಾಮಕ್ಕೂ, ಕೊಡಿಗೇನಹಳ್ಳಿ ಹೋಬಳಿಯಲ್ಲಿ ಯಾವುದೇ ಗ್ರಾಮಕ್ಕೂ ತಲುಪಿಸ್ತಾ ಇಲ್ಲ. ಗ್ಯಾಸ್ ಯಾವುದೇ ಗ್ರಾಮಕ್ಕೂ ತಲುಪಿಸ್ತಾ ಇಲ್ಲ. ಡೈಲಿ ಎಷ್ಟು ಬರ್ತಾ ಇದಾವೋ, ಏನ್ ಕತೆನೋ ಏನು ಅಂತ ಮಾಹಿತಿ ಕೇಳೋಣ ಅಂತ ಬಂದಿದ್ದೀವಿ. ಮಾಹಿತಿ ಕೊಟ್ಮೇಲೆ ನೋಡೋಣ. ಅಣ್ಣ, ಡೈಲಿ ಎಷ್ಟು ಗ್ಯಾಸ್ ಬರ್ತಾ ಇದಾವೆ? ಎಷ್ಟು ದಿನಕ್ಕೆ ಒಂದ್ಸಲಿ ಬರ್ತಾ ಇದೆ? ಎಷ್ಟು ಅಣ್ಣ ಏನ್ ಸಮಸ್ಯೆ? ಯಾಕೆ ಜನ ನಿಂತ್ಕೊಂಡಿದ್ದಾರೆ? ಏನ್ ಸಮಸ್ಯೆ ಇಲ್ಲ, ಸಿಲಿಂಡರ್ ಲೇಟ್ ಆಗಿ ಬಂದು ಒಂದು ವಾರ ಆಗಿದೆ. ಏನ್ ಸಮಸ್ಯೆ ಆಗಿದೆ? ಯಾಕೆ ಇಷ್ಟು ಜನ ಸೇರಿದ್ದಾರೆ? ಅಲ್ಲ, ಇನ್ನೊಂದು ನಮ್ಮವ್ರಿಗೆ ಬಂದಿದೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಅಂತ 2 ತಿಂಗಳಿಂದ ಡೆಲಿವರಿ ಮಾಡಿದೀವಿ ಅಂತ ತೋರಿಸ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಬಂದಿಲ್ಲ, ಅವ್ರಿಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಈಗ ಬಂದಿದ್ದಾರೆ, ಮಾಹಿತಿ ಸಮೇತ ನಿಮ್ಗೆಲ್ಲ ಕೊಡ್ತೀವಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿಲಿಂಡರ್ ಬಂದಿಲ್ಲ, ಆದ್ರೂ ಸಿಲಿಂಡರ್ ಡೆಲಿವರಿ ಮಾಮೂಲಿ ಬ್ಯಾಕ್ಲಾಗ್ ಜಾಸ್ತಿ ಹೋಗಿಲ್ಲ ಅಲ್ಲೇ ಡೆಲಿವರಿ ಮಾಡಿಲ್ಲ ಅಂದ್ರೆ ಡೆಲಿವರಿ ಅಂತ ಬರುತ್ತೆ. ಡೆಲಿವರಿ ಮಾಡಿಲ್ಲ ಅಂದ್ರೆ ಡೆಲಿವರಿ ಅಂತ ಬರುತ್ತೆ. ಮಾಮೂಲಿ ಅದು ಸದ್ಯಕ್ಕೆ ಬಂದಷ್ಟೇ ಜಾಸ್ತಿ ಹೋಗಿಲ್ಲ. ಅಲ್ಲ ಸರ್, ಒಂದ್ ನಿಮಿಷ. ಅಲ್ಲ ಸರ್, ಹಳ್ಳಿಯಲ್ಲೇ ಇರ್ತಾರೆ. ಇವಾಗ ಅವ್ರ ಕೈಲಿ ಇಲ್ಲಿ ಬರಕ್ ಆಗೋದಿಲ್ಲ. ಅವ್ರು 1 ತಿಂಗಳಾದ್ರೂ ತಗೊಳೋದಿಲ್ಲ, 2 ತಿಂಗಳಾದ್ರೂ ಬರ್ತಾರೆ ಅಂತ ಕಾಯ್ಕೊಂಡಿರ್ತಾರೆ. ಅವಾಗ ಅದಕ್ಕೆ ಏನ್ ಮಾಡ್ತೀರಾ ನೀವು? ಅವ್ರಿಗೆ ಅಲ್ಲ ಅವ್ರಿಗೆ ಗ್ಯಾಸ್ ತಲುಪಿರೋದಿಲ್ಲ, ಅವಾಗ ಏನ್ ಮಾಡ್ತೀರಾ ನೀವು? ನಿಮ್ ಪ್ರೊಸೀಜರ್ ಏನೋ ಇರೋದು, ಮತ್ತೆ ನೀವು ಅಲ್ಲ ಕೊಡ್ಬೇಕಲ್ಲ. ನೀವು ಅವ್ರು ಕೇಳ್ತಿರೋ, ಇಲ್ಲಾಂದ್ರೆ ಅಲ್ಲಿ ಪಾಪ ಬಡವರು ನಿರ್ಗತಿದ್ರು ಆ ತರ ಮಾಡ್ಬಾರ್ದು. ಇವಾಗ OTP ಇಂದನೇ ಗ್ಯಾಸ್ ಬುಕ್ ಆಗುತ್ತಾ? OTP ಬಂದಷ್ಟು ಮಾತ್ರ ನಿಮ್ಗೆ ಗ್ಯಾಸ್ ಸಪ್ಲೈ ಆಗುತ್ತಲ್ಲ? OTP ಬಂದಷ್ಟು ಗ್ಯಾಸ್ ಸಪ್ಲೈ ಆಗುತ್ತಲ್ಲ? ಮತ್ತೆ ಆ OTP ಬಂದಿರಾವು ಗ್ಯಾಸ್ ಎಲ್ಲ ಹೋಗ್ತಾ ಇದ್ದಾವೆ? ಅಲ್ಲ ನಾನು ತೋರಿಸ್ತೇವೆ ಇವಾಗ. ನೀವು ಡಿಸ್ಟ್ರಿಬ್ಯೂಟ್ ಮಾಡಲ್ವಾ ಪ್ರತಿ ಹಳ್ಳಿ? ನಿಮ್ ಪ್ರೊಸೀಜರ್ ಏನ್ ಸರ್? ನೀವು
ಅಲ್ಲ ನಿಮ್ ಪ್ರೊಸೀಜರ್ ಏನು, ನಿಮ್ ಕರ್ತವ್ಯ ಏನು? ನೀವು ಅಲ್ಲಿ ಹಳ್ಳಿಗಳ ಕಡೆ ಹೋಗ್ಬಿಟ್ಟು ಅಲ್ಲೇ ಇದ್ ಮಾಡ್ಬೇಕು. ನೀವು ಇಲ್ಲಿ ಬರ್ತಾರ ಅಂತ ಹೇಳ್ಬಿಟ್ಟು ಹೇಳ್ರಿ.